2 ದಿನಗಳ ಕಾಲ ಕರ್ನಾಟಕದಲ್ಲಿ ಬರಬೇಕು, ಬಂದು ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಯಾರು ಪಕ್ಷಕ್ಕೆ ಯಾರೂ ಸಣ್ಣವರು ಅಲ್ಲ, ಯಾರೂ ದೊಡ್ಡವರಲ್ಲ. ಈ ಮಾತನ್ನು ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದ ಕಾರಣ ಗೆಲ್ಲಿಸುವಂಥದ್ರಲ್ಲಿ ಎಲ್ಲರ ಸಹಭಾಗಿತ್ವದ ಅಗತ್ಯ ಉಂಟು. ಸೋಲಿಸುವಂಥದ್ದು ಕೆಲವರ ಸಹಭಾಗಿತ್ವದಲ್ಲಿ ಕೂಡ ಆಗುವಂಥದ್ದನ್ನು ನಾವು ಬೇರೆ ಬೇರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಂಡಿದ್ದೇವೆ. ಸಾಮೂಹಿಕವಾದಂಥ ಪ್ರಯತ್ನಗಳ ಮಧ್ಯದಲ್ಲಿ ಸಣ್ಣ ಸಣ್ಣ ವೈಯಕ್ತಿಕವಾದಂಥ ಈಗೋ ಪ್ರಾಬ್ಲಮ್ಗಳು ನಮ್ಮ ಸೋಲಿಗೆ ಕಾರಣ ಆಗಿದೆ. ನಾವು ಸೋಲಿನ ಬಗ್ಗೆ ವಿಮರ್ಶೆ ಮಾಡಲಿಲ್ಲ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ. ನನಗೆ ಇರುವಂಥದ್ದು, ಯಾಕೆ ಒಂದು ಸೋಲಾದ ಮೇಲೆ ಆತ್ಮವಿಮರ್ಶನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಅದನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಾವು ಹಿರಿಯರು ನಮಗೆ ಕಲಿಸಿಕೊಟ್ಟಂಥ ಸಂಗತಿಗಳು. ಆ ಆತ್ಮವಿಮರ್ಶೆ ಅಂತಲೇ ಇಲ್ಲ, ಈಗ ಎಲ್ಲವೂ ಆದೇಶಗಳೇ ಆಗಿದೆ. ಆದೇಶಗಳಿಗಿಂತ ಆತ್ಮವಿಮರ್ಶೆಗಳು ಖಂಡಿತವಾಗಿಯೂ ಕೂಡ ಒಂದು ಸಂಘಟನೆಯನ್ನು ಬಲಪಡಿಸ್ತದೆ ಅಂತ ಹೇಳುವಂಥದ್ದು ನಾನು 4.5 ವರ್ಷ ಅಧ್ಯಕ್ಷ ಆಗಿದ್ದಾಗ ನಾನು ತಿಳ್ಕೊಂಡಂಥ ಸಂಗತಿಗಳು, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಬೇರೆ ಸಂದರ್ಭದಲ್ಲಿ ನಾನು ತಿಳ್ಕೊಂಡಂಥ ಸಂಗತಿಗಳು. ಎಲ್ಲೋ ಇದೊಂದು ಕೊರತೆ ಇನ್ನೂ ಕೂಡ ಕರ್ನಾಟಕದಲ್ಲಿ ಇರುವಂಥದ್ದು. ಇದನ್ನು ಸರಿಪಡಿಸಬೇಕು. ಇದನ್ನು ಸರಿಪಡಿಸುವಂಥ ಕೆಲಸ ಕಾರ್ಯಗಳಾಗಬೇಕು. ನಾನು ಖಂಡಿತವಾಗಿ ಯಾರ ವೈಫಲ್ಯನೂ, ನಾನು ಯಾರನ್ನೂ ಬೊಟ್ಟು ಮಾಡ್ತಾ ಇಲ್ಲ, ಹಿರಿಯರನ್ನೂ ಬೊಟ್ಟು ಮಾಡ್ತಾ ಇಲ್ಲ, ಕಿರಿಯರನ್ನೂ ಬೊಟ್ಟು ಮಾಡ್ತಾ ಇಲ್ಲ. ನಂದು ಸಲಹೆಗಳು ಇಂಥದ್ದಾದರೆ ಒಳ್ಳೆಯದು ಅಂತ ಹೇಳುವಂಥ. ಆದ ಕಾರಣ ನಾನು ಯಾರ ಮೇಲೆ ದೋಷಾರೋಪಣೆ ಮಾಡ್ತಾ ಇಲ್ಲ. ನಾನು ಯಾರ ಮೇಲೆ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ನಾನೊಂದು 30 ವರ್ಷಗಳ ಸುದೀರ್ಘವಾದಂಥ ನನ್ನ ರಾಜಕಾರಣದಲ್ಲಿ ಎಲ್ಲ ಸ್ಥಾನಗಳಲ್ಲಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನಾದರೆ ಏನೇನು ಮಾಡಬೇಕು ಅಂತ ಹೇಳುವಂಥದ್ದನ್ನು ನೋಡಿದವನಾದ ಕಾರಣ ನಾನು ಸಲಹೆ ಕೊಡ್ತಾ ಇದ್ದೇನೆ. ಆದರೆ ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಾನು ರಾಷ್ಟ್ರೀಯ ನಾಯಕರ ಮೇಲೆ ಆರೋಪ ಮಾಡ್ತಾ ಇಲ್ಲ, ನಾನು ರಾಜ್ಯದ ನಾಯಕರುಗಳ ಮೇಲೆ ಆರೋಪ ಮಾಡ್ತಾ ಇಲ್ಲ. ಆದರೆ ಈ ಎಲ್ಲದಕ್ಕೂ ಪರಿಹಾರ ಸೂತ್ರಗಳಾಗಬೇಕಾದ್ರೆ ಈ ರೀತಿ ಹೋಗಬೇಕು ಅಂತ ಹೇಳುವಂಥದ್ದು ನಾನು ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತೇನೆ. ಯಾಕಂದರೆ ನಾನು ಪದೇ ಪದೇ ಅದನ್ನು ಹೇಳುವಂಥದ್ದು ಒಳ್ಳೆಯದಾಗಲ್ಲ. ನಾನೇನು ಪಕ್ಷಕ್ಕೆ ಮಾಡಬೇಕೋ ಅದು ನನ್ನ ಜವಾಬ್ದಾರಿ ಅಂತ ಹೇಳುವಂಥ ದೇವರು ಮೆಚ್ಚುವ ರೀತಿಯಲ್ಲಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಸರ್, ನಾನು ನಿಮ್ಮಲ್ಲಿ ಹೇಳಿರುವಂಥದ್ದು ಅದನ್ನೇ. ಯಾರೋ ನಮ್ಮ ಕೇಂದ್ರದವರು ಬಂದುಬಿಟ್ರೆ ಸಾಕು, ನಾವೆಲ್ಲ ಬಾಕಿಯವರೆಲ್ಲ ಯಾರೆಲ್ಲ ಅತೃಪ್ತರಿದ್ದಾರೆ ಅವ್ರನ್ನ ಕರೆದು ಬಿಟ್ಟರೆ ಸಾಕು, ಅಲ್ಲಿಗೆ ಸರಿಯಾಗುತ್ತೆ. ಆದ ಕಾರಣ ಇದರ ಬಗ್ಗೆ ನಾನು ಯಾಕೆ ಕರಿಬೇಕು ಅಂತ ಅವರೂ ತಿಳ್ಕೊಳ್ಬಾರ್ದು, ನಾನು ಯಾಕೆ ಹೋಗಬೇಕು ಅಂತ ಹೇಳುವಂಥದ್ದು ಬೇರೆಯವರು ತಿಳ್ಕೊಳ್ಬಾರ್ದು, ಯಾರು ಅತೃಪ್ತರಂತಿದ್ದಾರೆ. ಇದೊಂದು ಸಾಮೂಹಿಕವಾದಂಥ ಪ್ರಯತ್ನಗಳು, ಇದೊಂದು ವೈಯಕ್ತಿಕವಾದಂಥ ವಿಚಾರಗಳಲ್ಲ. ಯಾವುದು ಸರ್, ನಾನು ಒಂದು ಹೇಳುತ್ತೇನೆ, ಸಂಘಟನೆಯ ಒಳಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾನೆ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಲೋಕಸಭಾ ಚುನಾವಣೆ ಮೇಲೆ ಇದು ಭಾರಿ ದೊಡ್ಡ ಪರಿಣಾಮ ಬೀರಲ್ಲ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದೇಶದ ಜನ ಇವತ್ತು ನಿಶ್ಚಯ ಮಾಡಿಬಿಟ್ಟಿದ್ದಾರೆ, ಯಾರು ನಮ್ಮ ಪಾರ್ಟಿಯವನು, ಯಾವ ಜವಾಬ್ದಾರಿ ಯಾರು ಏನೇ ಇರಲಿ, ನಾನು ಮೋದಿ ಓಟ್ ಕೊಡಬೇಕು ಅಂತ ಹೇಳುವಂಥದ್ದನ್ನು ಲೋಕಸಭಾ ಚುನಾವಣೆಯ ಬಗ್ಗೆ ಸಾಮಾನ್ಯ ಜನ ತೀರ್ಮಾನ ಮಾಡಿದ್ದಾರೆ. ಆದ ಕಾರಣ ಆದರೆ ಮುಂದಿನ ಚುನಾವಣೆಗಳು, ಲೋಕಲ್ ಬಾಡೀಸ್ ಇರ್ಬೋದು, ವಿಧಾನ ಪರಿಷತ್ನ ಚುನಾವಣೆಗಳಿರ್ಬೋದು, ರಾಜ್ಯ ಮಟ್ಟದ ಚುನಾವಣೆಗಳ ಮೇಲೆ ಸಂಘಟನೆ ಬಲಿಷ್ಠ ಆಗಿದ್ರೆ ಪ್ರಭಾವ ಬೀರ್ತದೆ ಅಂತ ಹೇಳುವಂಥದ್ದು ನಾವು ಕಲ್ತಿದ್ದೀವಿ, ಪಾಠ ಕಲ್ತಿದ್ದೀವಿ. ಇನ್ನು ಅದನ್ನು ಮತ್ತೆ ವಿಶ್ಲೇಷಣೆ ಮಾಡುವ ಅಗತ್ಯ ಇಲ್ಲ.